ಇವತ್ತು ನಾವು IUI ಬಗ್ಗೆ ತಿಳ್ಕೊಳ್ಳೋಣ. ನೀವು IUIಗೆ ಸೆಮೆನ್ ಸ್ಯಾಂಪಲ್ ಕೊಟ್ಟ ಮೇಲೆ ಒಂದು ಸ್ಟ್ರಿಕ್ಟ್ ಪೇಷಂಟ್ ಐಡೆಂಟಿಫಿಕೇಶನ್ ಮತ್ತೆ ವೆರಿಫಿಕೇಶನ್ ಅನ್ನೋದು ನಾವು ಲ್ಯಾಬಲ್ಲಿ ಮಾಡ್ತೀವಿ. ಅದನ್ನ ಯೂಶಲಿ ನಾವು ರೂಮ್ ಟೆಂಪರೇಚರ್ ಅಲ್ಲಿ ಒಂದು 20 to 30 ಮಿನಿಟ್ಸ್ ಬಿಡ್ತೀವಿ. ಇದು ನ್ಯಾಚುರಲ್ ಆಗಿ ಅದು ಲಿಕ್ವಿಫೈ ಆಗಕ್ಕೆ ಹೆಲ್ಪ್ ಆಗುತ್ತೆ. ಈ ಕೊಟ್ಟಿರೋ ಸೆಮೆನ್ ಸ್ಯಾಂಪಲ್ ಅಲ್ಲಿ ಒಂದು ಸ್ಮಾಲ್ ಪೋರ್ಷನ್ ತೆಗೆದು ನಾವು ಮೈಕ್ರೋಸ್ಕೋಪ್ ಅಲ್ಲಿ ಅಸೆಸ್ಮೆಂಟ್ ಮಾಡ್ತೀವಿ. ಇದರಲ್ಲಿ ನಮಗೆ ಫಾರ್ಮ್ ಕ್ವಾಲಿಟಿ ಹೆಂಗಿದೆ, ಕೌಂಟ್ ಹೆಂಗಿದೆ, ಮೊಟಿಲಿಟಿ ಹೆಂಗಿದೆ ಅನ್ನೋದನ್ನ ನಾವು ತಿಳ್ಕೊಂತೀವಿ. ಈ ತರ ಅಸೆಸ್ಮೆಂಟ್ ಮಾಡಿದ್ಮೇಲೆ ನಾವು ಯಾವ ಟೆಕ್ನಿಕ್ ಮಾಡಿ ಸ್ಪರ್ಮ್ ಪ್ರಿಪರೇಷನ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ತಿಳ್ಕೊಂತೀವಿ. ಯೂಶಲಿ ಸ್ಪಿಮಪ್ ಟೆಕ್ನಿಕ್ ಮತ್ತೆ ಡೆನ್ಸಿಟಿ ಗ್ರೇಡಿಯಂಟ್ ಟೆಕ್ನಿಕ್ ಅಂತ 2 ಟೆಕ್ನಿಕ್ಸ್ ಇರುತ್ತೆ. ಈಗ ನಾವು ಲಿಕ್ವಿಫೈ ಆಗಿರುವಂತಹ ಸೆಮೆನ್ ಸ್ಯಾಂಪಲ್ ನ ಕೇರ್ಫುಲ್ ಆಗಿ ಒಂದು ಸ್ಟೆರೈಲ್ ಟೆಸ್ಟ್ ಟ್ಯೂಬ್ ಅಲ್ಲಿ ಬಾಟಮ್ ಅಲ್ಲಿ ಡೆಪಾಸಿಟ್ ಮಾಡ್ತೀವಿ. ಅದ್ರ ಮೇಲೆ ಮತ್ತೊಮ್ಮೆ ಕಲ್ಚರ್ ಮೀಡಿಯಂ ಅನ್ನೋದನ್ನ ಲೇಯರ್ ಮಾಡ್ತೀವಿ. ಇದನ್ನ ನಾವು ಒಂದು ಕಂಟ್ರೋಲ್ಡ್ ಎನ್ವೈರನ್ಮೆಂಟ್ ಅಂದ್ರೆ ಲ್ಯಾಬೊರೇಟರಿಯಲ್ಲಿ ಆಲ್ಮೋಸ್ಟ್ 30 ಮಿನಿಟ್ಸ್ ಇಟ್ಟಿರ್ತೀವಿ. ಈ ತರ ಇನ್ಕ್ಯುಬೇಷನ್ ಮಾಡಿದ್ಮೇಲೆ ಆಕ್ಟಿವ್ ಆಗಿ ಮೊಟೈಲ್ ಆಗಿರುವ ಸ್ಪರ್ಮ್ಸ್ ಚೆನ್ನಾಗಿ ಸ್ಪಿಮ್ ಅಪ್ ಮಾಡ್ಬಿಟ್ಟು ಈ ಅಪ್ಪರ್ ಮೀಡಿಯಂ ಲೇಯರ್ಗೆ ಬಂದ್ಬಿಟ್ಟು ಅಲ್ಲಿ ಡೆಪಾಸಿಟ್ ಆಗ್ತವೆ. ಈ ತರ ಪ್ರಿಪೇರ್ ಮಾಡಿರುವ ಸೆಮೆನ್ ಸ್ಯಾಂಪಲ್ ನ ನಾವು ಇನ್ನೊಮ್ಮೆ ಮೈಕ್ರೋಸ್ಕೋಪ್ ಅಲ್ಲಿ ಮತ್ತೆ ಚೆಕ್ ಮಾಡ್ತೀವಿ ಕ್ವಾಲಿಟಿ ಮತ್ತೆ ಮೊಟಿಲಿಟಿಗೆ. ಈ ತರ ಚೆಕ್ ಮಾಡಿ ಅದು ಚೆನ್ನಾಗಿದೆ ಅಂತ ಗೊತ್ತಾದ್ಮೇಲೆ ಅದನ್ನ ನಾವು IUI ಕೆಥೆಟರ್ ಅಲ್ಲಿ ಲೋಡ್ ಮಾಡ್ಕೊಂತೀವಿ. ವೆರಿ ಜೆಂಟಲ್ ಪ್ರೊಸೀಜರ್ ಅಲ್ಲಿ ಅದನ್ನ ನಾವು ಗರ್ಭಾಶಯದಲ್ಲಿ ಡೆಪಾಸಿಟ್ ಮಾಡ್ತೀವಿ.